ಕಾಂಗ್ರೆಸ್ಸರಿಗೆ ಸದ್ಯ ಸಿಕ್ಕಾಪಟ್ಟೆ ತಲೆಬಿಸಿ ಅಂತ ಅನಿಸ್ತಾ ಇರೋದು ಈ ಸಂಪುಟ ವಿಸ್ತರಣೆಯ ವಿಚಾರ. ಇವತ್ತು ನಾಳೆ ಸಂಜೆ ನಾಳೆ ಅಂತ ಮುಂದಕ್ಕೆ ಹೋಗ್ತಾನೇ ಇದೆ. ಸೊ ಇದೀಗ ಸಚಿವ ಸಂಪುಟ ವಿಸ್ತರಣೆಗೆ ಸಿಎಂ ಡಿಕೆಶಿ ಇನ್ನಿಲ್ಲದಂತೆ ಕಸರತ್ತನ್ನ ಮಾಡ್ತಾ ಇದ್ದಾರೆ. ಕಾರಣ ಮಾಧ್ಯಮಗಳ ಮುಂದೆ ಹೇಳ್ಬಿಟ್ಟಿದ್ರು 99% ಸೋಮವಾರ ಫಿಕ್ಸ್ ರೀ ಅಂತ. ಆದ್ರೆ ನಿನ್ನೆ ಯಾಕೋ ಮೌನವಾಗಿದ್ರು. ಈಗ ಕಸರತ್ತು ಮಾಡ್ತಾ ಇದ್ದಾರೆ. ಇನ್ನು ಯಾವುದೇ ಅಧಿಕೃತ ಕಾರ್ಯಕ್ರಮವನ್ನ ಹಾಕೊಂಡಿಲ್ಲ ಸಿಎಂ. ಫಸ್ಟ್ ಈ ತಲೆ ಬಿಸಿ ಕಮ್ಮಿ ಮಾಡ್ಕೊಬಿಡೋಣ ಅಂತ ಯಾವುದೇ ಬೇರೆ ಕಾರ್ಯಕ್ರಮಗಳನ್ನೇ ಹಾಕೊಂಡಿಲ್ಲ. ಇಡೀ ದಿನ ಕಾಯ್ದಿರಿಸಿದ್ದಾರೆ ಸಿಎಂ. ಯಾವಾಗ ಬೇಕಾದ್ರೂ ಹೈಕಮಾಂಡ್ ನಾಯಕರು ಪಟ್ಟಿ ಕಳಿಸ್ಬೋದು, ಯಾವಾಗ ಬೇಕಾದ್ರೂ ಪ್ರಮಾಣ ವಚನ ಅಂದ್ಬಿಡ್ಬೋದು ಅಂತ. ಯಾಕೆ ಬೇಕು ಬೇರೆ ಕಾರ್ಯಕ್ರಮ ಅಂತ. ಕೆಸಿ ವೇಣುಗೋಪಾಲ್ ಅಂತಿಮ ಪಟ್ಟಿ ತರಬಹುದಾದ ಸಾಧ್ಯತೆ ಇದೆ. ಕಾಯ್ಕೊಂಡು ಕೂತಿದ್ದಾರೆ. ಈಗ ಬರ್ತಾರೆ, ಆಮೇಲೆ ಬರ್ತಾರೆ, ಮಧ್ಯಾಹ್ನ ಬರ್ತಾರೆ, ಸಂಜೆ ಬರ್ತಾರೆ ಅಂತ. ಅಂತಿಮ ಪಟ್ಟಿಗಾಗಿ ಕಾಯ್ತಾ ಇರೋದು ಕಾಂಗ್ರೆಸ್ಸಿಗರು. ಕೆಸಿ ವೇಣುಗೋಪಾಲ್ ಆಗಮಿಸಿದ್ರೆ ಅವರ ಜೊತೆ ಸಿಎಂ ಚರ್ಚೆ ಮಾಡ್ತಾರೆ. ಚರ್ಚೆಯನ್ನ ನಡೆಸಿ ಇವತ್ತೇ ಸಚಿವ ಸಂಪುಟ ವಿಸ್ತರಣೆಗೆ ತಯಾರಿ ಮಾಡಿಕೊಳ್ಳಲಾಗಿದೆ. ಆಲ್ರೆಡಿ ತುಂಬಾ ಡಿಲೇ ಆಗಿದೆ. ಮತ್ತು ಇವತ್ತೊಂದು ಪಟ್ಟಿ ತರಕ್ಕೆ ಅಂತ ಒಂದಿನ, ಚರ್ಚೆ ಮಾಡೋಕ್ಕೆ ಅಂತ ಒಂದಿನ, ಅನೌನ್ಸ್ ಮಾಡೋಕ್ಕೆ ಅಂತ ಒಂದಿನ, ಪ್ರಮಾಣ ವಚನಕ್ಕೆ ಅಂತ ಒಂದಿನ. ಈ ಗೋಜೆ ಬೇಡ, ತರ್ತಿದ್ದಂಗೆ ಇವತ್ತೇ ಪ್ರಮಾಣ ವಚನ ಅಂತ ಹೇಳ್ಬಿಡೋಣ ಅಂತ ತಯಾರಿಗಳಾಗಿದೆ. ಕೆಲ ಹೆಸರಲ್ಲಿ ಒಂಚೂರು ಗೊಂದಲ ಇದೆಯಂತೆ. ಹಂಗಾಗೇನೆ ಸ್ವಲ್ಪ ಹಿಂದೆ ಮುಂದೆ ಆಗ್ತಾ ಇರೋದು. ಇನ್ನೂ ಆ ಹೆಸರುಗಳಲ್ಲಿ ಗೊಂದಲ ಮುಂದುವರೆದ್ರೆ ದೆಹಲಿಗೆ ಪ್ರಯಾಣ ಮಾಡಬಹುದು ಡಿ ಕೆ ಶಿವಕುಮಾರ್ ಅವರು. ಹೇಳಲಿಕ್ಕಾಗೋದಿಲ್ಲ. ಯಾಕೋ ಇದು ಸರಿನೇ ಆಗ್ತಾ ಇಲ್ಲ ಅಂತ ಮತ್ತೆ ಹೊರಟೋದ್ರು ದೆಹಲಿಗೆ ಹೊರಟೋಗ್ಬೋದು. ಸುಮಾರು ಸಲ ಹೋಗಿದ್ದು ಆಯಿತು, ಬಂದಿದ್ದು ಆಯಿತು. ಇನ್ನೇನೆಲ್ಲ ಸರಿ ಆಯಿತು ಅಂತ ಅಂದ್ಕೊಂಡಿದ್ದು ಆಯಿತು. ಮತ್ತು ಆ ಕಡೆಯಿಂದ ಏನು ಫೋನ್ ಇಲ್ಲ, ಕರೆ ಇಲ್ಲ, ಏನಿಲ್ಲ. ಹಾಗಾಗಿ ಇವತ್ತು ನಾಳೆ ಅಂತ ಹೇಳಿ ಸಾಕಾಗಿ ಹೋಗಿದೆ. ಸಿ ಎಂ ಆದ ನಂತರ ತಲೆಬಿಸಿಗಳೇ ಜಾಸ್ತಿ ಡಿ ಕೆ ಶಿವಕುಮಾರ್ ಅವ್ರಿಗೆ. ಒಂದು ಕಡೆಯಲ್ಲಿ ಕಾಂಗ್ರೆಸ್ನ ಆಂತರಿಕ ವಿಚಾರ, ಇನ್ನೊಂದು ಕಡೆಯಲ್ಲಿ ಬಿಡದಿ ಟೌನ್ಶಿಪ್ಪು, ಮತ್ತೊಂದು ಕಡೆಯಲ್ಲಿ ಕಾವೇರಿ ನದಿ ನೀರು, ಸಿಕ್ಕಾಪಟ್ಟೆ ಟೆನ್ಷನ್ ಎಲ್ಲ ಒಂದು ಕಡೆಯಲ್ಲಾದರೆ ಈ ಆಂತರಿಕವಾಗಿರೋದೇ ಜಾಸ್ತಿ ಸಮಸ್ಯೆ. ಎಲ್ಲರೂ ಕೇಳ್ತಿದ್ದಾರೆ ಯಾವಾಗ ಅಂತ ಶಾಸಕರುಗಳು ಉತ್ತರ ಕೊಡಬೇಕು. ಈ ಬೆಳವಣಿಗೆಗಳ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಸ್ವಾಮಿ ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸ್ವಾಮಿ, ಈ ಸಂಪುಟ ಸರ್ಕಸ್ಸು ಸಿಕ್ಕಾಪಟ್ಟೆ ಸಸ್ಪೆನ್ಸ್ ಮೇಂಟೈನ್ ಮಾಡ್ತಾ ಇದ್ದಾರೆ. ಒಂಚೂರು ಕನ್ಫ್ಯೂಷನ್ಸ್ ಕೂಡ ಇದೆ. ಡಿ ಕೆ ಶಿವಕುಮಾರ್ ಅವರಿಗೆ ಒತ್ತಡ ಜಾಸ್ತಿ ಇದ್ದಂಗಿದೆ. ಹಾಗಾಗಿ ಏನೇನು ನಡೀತಿದೆ ಇವತ್ತಿನ ಬೆಳವಣಿಗೆಗಳನ್ನು ನಾವು ನಿರೀಕ್ಷಿಸೋದಾದ್ರೆ? ನೀತಿ, ಸಚಿವ ಸಂಪುಟ ವಿಸ್ತರಣೆಯ ಕಸರತ್ತು ಇನ್ನೂ ಮುಗಿದಿಲ್ಲ. ಇವತ್ತು ನಾಳೆ ಅನ್ನೋದು ವಿಚಾರವೇ ಚರ್ಚೆ ಆಗ್ತಾ ಇರೋಂಥದ್ದು. ಯಾಕೆಂದರೆ ಕಳೆದ ಒಂದು ವಾರದಿಂದ ದೆಹಲಿಗೆ ರಾಜ್ಯ ನಾಯಕರು ಹೋಗಿದ್ರು. ಸಿಎಂ ಡಿ ಕೆ ಶಿವಕುಮಾರ್ ಸೇರಿದಂತೆ ಮಾಜಿ ಸಿಎಂ ಸಿದ್ದರಾಮಯ್ಯ ಹಾಗೂ ಕೆಪಿಸಿಸಿ ಅಧ್ಯಕ್ಷರಾದಂಥ ಬಿ ಕೆ ಹರಿಪ್ರಸಾದ್ ಅವರು ದೆಹಲಿಯಲ್ಲೇ ವಾಸ್ತವ್ಯ ಹೂಡಿದ್ದು. ಜೊತೆಗೆ ಕೆಲವೊಂದು ಹಿರಿಯ ಶಾಸಕರು ಕೂಡ ಅಲ್ಲೇ ಇದ್ದು ಹೈಕಮಾಂಡ್ ನಾಯಕರ ಭೇಟಿಗೆ ಸಾಕಷ್ಟು ಕಸರತ್ತನ್ನು ಮಾಡಿದರು. ಯಾವಾಗ ಎರಡನೇ ಲಿಸ್ಟ್ ರೆಡಿ ಆಗುತ್ತೆ ಅನ್ನೋದು ಇನ್ನೂ ಕೂಡ ಸಾಕಷ್ಟು ಕುತೂಹಲ ಮೂಡಿಸ್ತಾ ಇದೆ. ಇನ್ನೇನು ಇವತ್ತು ನಾಳೆ ಅನ್ನೋದು ಪರಿಸ್ಥಿತಿ ಕೂಡ ಇವತ್ತು ಮುಂದೂಡಿಕೆ ಆಗುತ್ತಾ ಅನ್ನೋದು ಕೂಡ ಚರ್ಚೆ ಆಗ್ತಾ ಇರೋಂಥದ್ದು. ಅಂದರೆ ಈಗಾಗಲೇ ಶನಿವಾರ ಮುಹೂರ್ತ ಫಿಕ್ಸ್ ಆಗುತ್ತೆ, ಭಾನುವಾರ ಆಗುತ್ತೆ, ಸೋಮವಾರ ಆಗುತ್ತೆ ಅಂತ ಹೇಳ್ತಾಗ್ತಿತ್ತು. ಇವತ್ತು ಅಂತಿಮ ಲಿಸ್ಟ್ ಕೈ ಸೇರುವ ಸಾಧ್ಯತೆ ಇದೆ. ಯಾಕೆಂದರೆ ವೇಣುಗೋಪಾಲ್ ಅವರು ರಾಜ್ಯಕ್ಕೆ ಆಗಮಿಸುವ ಸಾಧ್ಯತೆ ಇತ್ತು. ನಿನ್ನೆ ಆಗಮಿಸ್ತಾರೆ ಅಂತ ಸಾಕಷ್ಟು ನಿರೀಕ್ಷೆ ಇಡಲಾಗಿತ್ತು. ಹೈಕಮಾಂಡ್ ನಾಯಕರಿಗೆ ಪಟ್ಟಿ ಈಗಾಗಲೇ ಸಿಕ್ಕಾಗಿದೆ. ಹೈಕಮಾಂಡ್ ನಾಯಕರು ಎಲ್ಲ ರೀತಿಯ ಸಿದ್ಧತೆಗಳು ಆಗಿವೆ. ಹೆಸರು ಕೂಡ ಫೈನಲ್ ಆಗಿರುವಂಥದ್ದು. ಆದರೆ ಯಾರಿಗೆ ಅವಕಾಶ ಸಿಗುತ್ತೆ, ಯಾರಿಗೆ ಸಿಗಲ್ಲ ಅನ್ನೋದು ಇನ್ನೂ ಕುತೂಹಲ ಮೂಡಿಸ್ತಾ ಇದೆ. ಈಗಾಗಲೇ ಸಿಎಂ ಡಿ ಕೆ ಶಿವಕುಮಾರ್ ಕಡೆಯಿಂದ ಒಂದು ಪಟ್ಟಿ, ಮಾಜಿ ಸಿಎಂ ಸಿದ್ದರಾಮಯ್ಯನವ್ರ ಕಡೆಯಿಂದ ಒಂದು ಪಟ್ಟಿ, ಬಿ ಕೆ ಹರಿಪ್ರಸಾದ್ ಅವ್ರ ಕಡೆಯಿಂದ ಒಂದು ಪಟ್ಟಿ ಹೈಕಮಾಂಡ್ ನಾಯಕರಿಗೆ ಹೋಗಿರೋಂಥದ್ದು. ಅಳೆದು ತೂಗಿ ಯಾರಿಗೆ ಕೊಡಬೇಕು, ಯಾರಿಗೆ ಕೊಡಬಾರ್ದು, ಅವರಿಂದ ಮುಂದೆ ಪಕ್ಷಕ್ಕೆ ಆಗುವಂಥ ಅನುಕೂಲಗಳು ಏನು, ಯಾವ ರೀತಿ ಒಂದು ಪಕ್ಷ ಸಂಘಟನೆ ಆಗುತ್ತೆ, ಮುಂದಿನ ಚುನಾವಣೆಗಳಲ್ಲಿ ಯಾವ ರೀತಿ ಅವರು ಪಕ್ಷ ಸಂಘಟನೆಗೆ ಒತ್ತು ಕೊಡ್ತಾರೆ ಎಂಬ ಎಲ್ಲ ಲೆಕ್ಕಾಚಾರಗಳನ್ನು, ಜೊತೆಗೆ ಪ್ರಾತಿನಿಧ್ಯವಾರು, ಜಾತಿವಾರು, ಸಮುದಾಯವಾರು ಎಲ್ಲ ಅಂಶಗಳನ್ನು ಲೆಕ್ಕಾಚಾರ ಮಾಡಿ ಫೈನಲ್ ಲಿಸ್ಟ್ ರೆಡಿ ಮಾಡಿರೋಂಥದ್ದು. ಆ ನೀತಿ ಇದೀಗ ಬಂದ ಮಾಹಿತಿ ಲಭ್ಯ ಆಗ್ತಾ ಇರೋಂಥದ್ದು. ಲೋಕಭವನಕ್ಕೆ ಅಧಿಕೃತವಾಗಿ ರವಾನೆ ಕಳಿಸಿದ್ದಾರೆ ಸಿಎಂ ಕಚೇರಿಯಿಂದ ಅನ್ನೋದು ಕೂಡ ಈಗ ಮಾಹಿತಿಗಳು ಲಭ್ಯ ಆಗ್ತಾ ಇರೋಂಥದ್ದು. ಅಂದರೆ ಸಂಜೆ 4 ಗಂಟೆಗೆ ರಾಜ್ಯಪಾಲರು ಸಮಯವನ್ನು ಕಾಯ್ದಿರಿಸಿದ್ದಾರೆ. ಹೈಕಮಾಂಡ್ ಪಟ್ಟಿ ಪ್ರಕಟವಾದ ಬೆನ್ನಲ್ಲೇ ಸಚಿವ ಸಂಪುಟ ವಿಸ್ತರಣೆಗೆ ಸಾಧ್ಯತೆಗಳು ಕೂಡ ಹೆಚ್ಚಾಗಿರುವಂಥದ್ದು. ಅಂದರೆ ಈಗ ಮಾಹಿತಿಗಳ ಪ್ರಕಾರ ರಾಜ್ಯಪಾಲರಿಗೆ ಮಾಹಿತಿ ಸಿಎಂ ಕಚೇರಿಯಿಂದ ಮಾಹಿತಿ ಹೋಗಿದೆ ಎಂಬ ವಿಚಾರಗಳು ಸಿಗ್ತಾ ಇರುವಂಥದ್ದು. ಅಂದ್ರೆ ಒಂದು ಕಡೆ ಈಗಾಗಲೇ ಕಳೆದ 15 ದಿನಗಳಿಂದ
ಸ್ವಾಮಿ, ಈಗ ಈ ರಾಜ್ಯ ಸಚಿವ ಸಂಪುಟ ವಿಸ್ತರಣೆ ವಿಚಾರ ಲೋಕಭವನಕ್ಕೆ ಅಧಿಕೃತ ಮಾಹಿತಿ ನೀಡಲಾಗಿದೆ ಅನ್ನೋದನ್ನು ತಿಳಿಸ್ತಾ ಇದ್ರೆ ನೀವು, ಈಗ ತಾನೇ ಅಪ್ಡೇಟ್ ಆಯಿತು ಅಂತ. ಸೊ ನಿನ್ನೆನೂ ಇದೇ ಥರ ಆಗಿತ್ತು ಅಂತ ಹೇಳಲಾಗ್ತಾ ಇತ್ತು, ಅಥವಾ ನಾಳೆನೂ ಹಿಂಗಾಗ್ಬೋದು ಅಂತ ಹೇಳಲಾಗ್ತಾ ಇತ್ತು. ಅಂದರೆ ಕಂಪ್ಲೀಟ್ ಆಗಿ ಕನ್ಫ್ಯೂಷನ್ಸ್ನಲ್ಲಿ ಇದ್ದಾರಾ ರಾಜ್ಯ ನಾಯಕರುಗಳು? ಹೈಕಮಾಂಡ್ ಕಡೆಯಿಂದ ಈಗ ಯಾವುದೇ ಚಿಕ್ಕ ಸುಳಿವು ಸಿಗ್ತಾ ಇಲ್ವಾ? ಖಂಡಿತ ನೀತಿ. ಈಗಾಗಲೇ ಸಚಿವ ಸಂಪುಟ ವಿಸ್ತರಣೆಗೆ ಸಂಬಂಧಪಟ್ಟಂತೆ ಯಾವಾಗ ಡೇಟ್ ಫಿಕ್ಸ್ ಆಗುತ್ತೆ ಅನ್ನೋದು ಸಾಕಷ್ಟು ಕುತೂಹಲ ಮೂಡಿಸ್ತಾ ಇರೋಂಥದ್ದು. ಯಾಕೆಂದರೆ ಕಳೆದ 15 ದಿನಗಳಿಂದ ಸಾಕಷ್ಟು ಕಸರತ್ತುಗಳಾಗಿದೆ ಎರಡನೇ ಪಟ್ಟಿ ರೆಡಿ ಮಾಡೋದಕ್ಕೆ. ಒಂದು ಕಡೆ ಹೈಕಮಾಂಡ್ ನಾಯಕರ ಭೇಟಿಗೆ ಹೋದಂಥ ಸಂದರ್ಭದಲ್ಲಿ ಹೈಕಮಾಂಡ್ ನಾಯಕರ ಜೊತೆ ಚರ್ಚೆ ಕೂಡ ಆಗಿದೆ. ತಮ್ಮಲ್ಲಿರುವಂಥ ಹೆಸರುಗಳ ಲಿಸ್ಟನ್ನು ಹೈಕಮಾಂಡ್ ನಾಯಕರಿಗೆ ಕೊಟ್ಟಿರುವಂಥದ್ದು. ರಾಹುಲ್ ಗಾಂಧಿ ಅವರ ಜೊತೆ 1-to-1 ಮೀಟಿಂಗ್ ಕೂಡ ಆಗಿರೋಂಥದ್ದು. ಸಿ ಎಂ DK ಶಿವಕುಮಾರ್ ಹಾಗೂ ಮಾಜಿ CM ಸಿದ್ದರಾಮಯ್ಯನವರ ಮೀಟಿಂಗ್ ಕೂಡ ಆಗಿದೆ. ಜೊತೆಗೆ ಯಾರಿಗೆ ಅವಕಾಶ ಕೊಡಬೇಕು ಅನ್ನೋದು ಒಂದು ಮನ್ನಣೆಯನ್ನು, ಅವರ ಬಗ್ಗೆ ಒಂದು ಸಂಪೂರ್ಣವಾದ ವಿವರವನ್ನು ಈಗಾಗಲೇ ರಾಜ್ಯ ನಾಯಕರು ಹೈಕಮಾಂಡ್ ನಾಯಕರಿಗೆ ಕೊಟ್ಟಿರುವಂಥದ್ದು. ಆದರೆ ಅಳೆದು ತೂಗಿ ಲೆಕ್ಕಾಚಾರ ಹಾಕಿ ಕೊಡುವಂತಹ ಒಂದು ಯತ್ನಕ್ಕೆ ಹೊಸ ಮುಖಗಳಿಗೆ ಅವಕಾಶ ಕೊಡಬೇಕು, ಕೊಟ್ಟಂಥವರಿಗೆ ಅವಕಾಶ ಕೊಡಬಾರ್ದು ಅನ್ನುವ ನಿಲುವನ್ನು ರಾಹುಲ್ ಗಾಂಧಿ ಖುದ್ದು ತೆಗೆದುಕೊಂಡಿರುವಂಥದ್ದು. ಯಾಕೆಂದರೆ ರಾಜ್ಯದಲ್ಲಿ ಅವರೇ ಒಂದು ಖಾಸಗಿಯಾಗಿ ಒಂದು ಸರ್ವೆ ಮಾಡಿಸಿದ್ದಾರೆ ಎಂಬ ಮಾಹಿತಿ ಕೂಡ ಲಭ್ಯ ಆಗಿರುವಂಥದ್ದು. ಯಾರಿಗೆ ಅವಕಾಶ ಕೊಡಬೇಕು, ಪಕ್ಷ ಸಂಘಟನೆ ಹಾಗೂ ಸಮುದಾಯವಾರು ಹಾಗೂ ಜಾತಿವಾರು ಮುಂಬರುವಂತಹ ಸ್ಥಳೀಯ ಸಂಸ್ಥೆ ಚುನಾವಣೆಗಳು ಹಾಗೂ 2028ರ ಚುನಾವಣೆ ಟಾರ್ಗೆಟ್ ಆಗಿರೋದ್ರಿಂದ ಎಲ್ಲವನ್ನೂ ಅನುಕೂಲ ಆಗುವಂಥ ರೀತಿಯಲ್ಲಿ ಅವಕಾಶ ಕೊಡಬೇಕು ಅನ್ನೋದು ಈಗ ಹೈಕಮಾಂಡ್ ನಾಯಕರ ಒಂದು ಲೆಕ್ಕಾಚಾರ. ಈ ಹಿನ್ನೆಲೆಯಲ್ಲಿ ಇವತ್ತು AICC ಪ್ರಧಾನ ಕಾರ್ಯದರ್ಶಿ KC ವೇಣುಗೋಪಾಲ್ ರಾಜ್ಯಕ್ಕೆ ಬರುವ ನಿರೀಕ್ಷೆ ಇದೆ. ನಿನ್ನೆ ಬರುವ ನಿರೀಕ್ಷೆ ಇತ್ತು, ಅದು ನಿನ್ನೆ ಕಾರಣಾಂತರಗಳಿಂದ ಬಂದಿಲ್ಲ. ಇವತ್ತು ಬರುವ ಸಾಧ್ಯತೆಗಳು ಇದೆ. ಹಾಗಾಗಿ ಎಲ್ಲ ಶಾಸಕರು ಹಾಗೂ ಸಚಿವ ಆಕಾಂಕ್ಷಿಗಳು ಸಾಕಷ್ಟು ಕಾತುರದಿಂದ ಕಾಯ್ತಾ ಇದ್ದಾರೆ. ಯಾವಾಗ ಸಚಿವ ಸಂಪುಟ ವಿಸ್ತರಣೆ ಆಗುತ್ತೆ, ಈ ಸರಿ ನಾವು ಸಚಿವರು ಆಗ್ತೀವ ಎಂಬ ವಿಚಾರವನ್ನು ಇಟ್ಕೊಂಡು ಸಾಕಷ್ಟು ಆಕಾಂಕ್ಷಿಗಳು ಕಾಯ್ತಾ ಇರೋಂಥದ್ದು. ಜೊತೆಗೆ ದೆಹಲಿಗೆ ಹೋಗಿ ಸಾಕಷ್ಟು 3-4 ದಿನಗಳ ಕಾಯ್ದರೂ ಕೂಡ ಯಾವುದೇ ಒಂದು ಫಲಿತಾಂಶ, ಒಂದು ಗ್ರೀನ್ ಸಿಗ್ನಲ್ ಸಿಗ್ದೋರಿಗೆ ಒಂದಿಷ್ಟು ಅಸಮಾಧಾನಗಳು ಕೂಡ ಇದೆ. ಯಾಕಂದರೆ ರಾಜ್ಯದಲ್ಲಿ ಸಾಕಷ್ಟು ಬರಗಾಲ ಆಗ್ತಾ ಇದೆ, ತಮ್ಮ ಆ ಕ್ಷೇತ್ರಗಳಿಗೆ ಭೇಟಿ ಕೊಡೋಕ್ಕಾಗ್ತಾ ಇಲ್ಲ, ಇನ್ನಷ್ಟು ಸಮಸ್ಯೆಗಳು ಹೆಚ್ಚಾಗ್ತಾ ಇದೆ, ಅದನ್ನು ಬಗೆಹರಿಸಬೇಕು. ಈ ಎಲ್ಲ ನಿಟ್ಟಿನಲ್ಲಿ ಒಂದು ಕಡೆ ಸಚಿವಾಕಾಂಕ್ಷಿಗಳ ಒಂದು ದಂಡು ದೆಹಲಿಗೆ ಹೋಗಿ ಕೂತಿತ್ತು. ಈ ಹಿನ್ನೆಲೆಯಲ್ಲಿ ಎಲ್ಲವನ್ನೂ ಸರಿದೂಗಿಸಿಕೊಂಡು ಯಾವಾಗ ಸರ್ಕಾರ ಮತ್ತೆ ರೀಟೇಕ್ ಆಫ್ ಆಗುತ್ತೆ ಅನ್ನೋದು ಕೂಡ ಸಾಕಷ್ಟು ಶಾಸಕರು ತಮ್ಮ ಆಪ್ತವಲಯದಲ್ಲಿ ಚರ್ಚೆ ಮಾಡ್ಕೊಳ್ತಾ ಇರೋಂಥದ್ದು. ಈ ಹಿನ್ನೆಲೆಯಲ್ಲಿ ಒಂದು ಕಡೆ ರಾಜ್ಯ ಶಾಸಕರಿಂದಲೂ ಒತ್ತಡ ಹಾಗೂ ರಾಜ್ಯ CM DK ಶಿವಕುಮಾರ್ ಸೇರಿದಂತೆ ಮಾಜಿ CM ಸಿದ್ದರಾಮಯ್ಯನವರ ಒತ್ತಡ ಕೂಡ ಹೈಕಮಾಂಡ್ ನಾಯಕರ ಮೇಲೆ ಈಗ ಹೆಚ್ಚಾಗಿರೋಂಥದ್ದು. ಎಲ್ಲದಕ್ಕೂ ಕೂಡ ಒಂದು ಬ್ರೇಕ್ ಹಾಕಿದ್ರೆ ಆ ಸರ್ಕಾರವನ್ನು ಟೇಕ್ ಆಫ್ ಮಾಡೋದಕ್ಕೂ ಈಸಿ ಆಗುತ್ತೆ. ಕೆಲವೊಂದು ಸಾಕಷ್ಟು ಸವಾಲುಗಳು ಇದೆ. ಯಾಕೆಂದರೆ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳು ಬರ್ತಾ ಇದೆ, GBA ಚುನಾವಣೆಗಳು ಬರ್ತಾ ಇದೆ. ಎಲ್ಲವನ್ನೂ ಕೂಡ ನಾವು ನಿಭಾಯಿಸಬೇಕು, ಎಲ್ಲ ಸವಾಲುಗಳನ್ನು ಎದುರಿಸಬೇಕು ಅನ್ನೋದು ಈಗ ರಾಜ್ಯ ನಾಯಕರ ಆಗ್ರಹ. ಇವತ್ತು ಸಾಧ್ಯತೆಗಳು ಕೂಡ ಹೆಚ್ಚಾಗಿದೆ. ಯಾಕೆಂದರೆ ವೇಣುಗೋಪಾಲ್ ರಾಜ್ಯಕ್ಕೆ ಬಂದಂಥ ಸಂದರ್ಭದಲ್ಲಿ ಒಂದು 2-3 ಹೆಸರುಗಳನ್ನ ಬದಲಾವಣೆ ಆಗಬಹುದು ಎನ್ನುವ ಕೂಡ ಮಾಹಿತಿ ಲಭ್ಯ ಆಗ್ತಾ ಇರೋಂಥದ್ದು. ಈ ಹಿನ್ನೆಲೆಯಲ್ಲಿ ಇವತ್ತು ಬಂದಂಥ KC ವೇಣುಗೋಪಾಲ್ ರಾಜ್ಯಕ್ಕೆ ಆಗಮಿಸಿದ್ರೆ ಇವತ್ತೇ ಫೈನಲ್ ಆಗುವ ಎಲ್ಲ ಸಾಧ್ಯತೆಗಳು ಹೆಚ್ಚಾಗಿದೆ. ಯಾಕೆಂದರೆ ಈಗಾಗಲೇ ಲೋಕಭವನಕ್ಕೂ ಕೂಡ ಮಾಹಿತಿ ಹೋಗಿರೋಂಥದ್ದು. ಈ ಹಿನ್ನೆಲೆಯಲ್ಲಿ ಇವತ್ತೇ ಸಚಿವ ಸಂಪುಟ ವಿಸ್ತರಣೆ ಆಗುತ್ತಾ ಅನ್ನೋದು ಕಾದು ನೋಡಬೇಕಾಗಿರೋಂಥದ್ದು ನೀತಿ. ಓಕೆ, ಥ್ಯಾಂಕ್ ಯು ಸ್ವಾಮಿ ತಮ್ಮೆಲ್ಲ ಡೀಟೇಲ್ಸ್ಗೆ.